ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ವಿಡಿಯೋ ಸ್ಪ್ಯಾಮ್ ಅಂದರೆ ಏನು, ಡಿಸೆಪ್ಟಿವ್ ಕಂಟೆಂಟ್ ಅಂತ ಅಂದರೆ ಏನು, ಹಾಗೆಯೇ ಈ ಒಂದು ವಿಡಿಯೋ ಸ್ಪ್ಯಾಮ್ ಅಥವಾ ಡಿಸೆಪ್ಟಿವ್ ಕಂಟೆಂಟಿಂದ ನಮ್ಮ ಚಾನಲ್ಗೆ ಯಾವ ಥರ ತೊಂದರೆ ಆಗುತ್ತೆ, ನಾವು ಯಾವ ಥರ ವೀಡಿಯೋಸ್ ಮಾಡಿದ್ರೆ ಡಿಸೆಪ್ಟಿವ್ ಕಂಟೆಂಟ್ ಬರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಕಂಪ್ಲೀಟಾಗಿ ನೋಡಿ. ಕಂಪ್ಲೀಟಾಗಿ ನೋಡಲಿಲ್ಲ ಅಂತ ಅಂದರೆ ನಿಮಗೆ ಲಾಸ್ ಆಗೋದು, ಓಕೆನಾ? ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥದ್ದೇ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಸಿಗುತ್ತೆ, ಓಕೆನಾ? ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ವಿಡಿಯೋ ಸ್ಪ್ಯಾಮ್ ಅಥವಾ ಡಿಸೆಪ್ಟಿವ್ ಕಂಟೆಂಟ್ ಅಂತ ಅಂದರೆ ಏನು ಅಂತಂದರೆ, ಇದು ಜನರಿಗೆ ಮೋಸ ಮಾಡೋವಂಥದ್ದು. ಡಿಸೆಪ್ಟಿವ್ ಕಂಟೆಂಟ್ ಅಂತಂದರೆ, ಡಿಸೆಪ್ಟಿವ್ ಅಂದ್ರೇ ಮೋಸ ಮಾಡೋವಂಥದ್ದು, ವಂಚಿಸೋದು. ಸೊ ಈ ಒಂದು ಯೂಟ್ಯೂಬಲ್ಲಿ ಈ ಡಿಸೆಪ್ಟಿವ್ ಕಂಟೆಂಟ್ ಅಥವಾ ವಿಡಿಯೋ ಸ್ಪ್ಯಾಮ್ ಅಂತ ಅಂದ್ರೇನು, ಜನರಿಗೆ ಯಾವ ಥರ ಮೋಸ ಮಾಡ್ತಾರೆ, ಯಾವ್ಯಾವ ಥರ ವೀಡಿಯೋಸ್ನ ನಾವು ನಮ್ಮ ಚಾನಲಲ್ಲಿ ಹಾಕ್ಕೊಳ್ಬಾರ್ದು ಅನ್ನೋದನ್ನು ಈಗ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲನೇದಾಗಿ ವಿಡಿಯೋ ಸ್ಪ್ಯಾಮಲ್ಲಿ ಯಾವ ಥರ ವೀಡಿಯೋಸ್ ಬರುತ್ತೆ ಅಂತ ಅಂದರೆ, ಒಬ್ಬೊಬ್ಬರು ಹಾಕಿರ್ತಾರೆ, ನೀವು ನೋಡ್ಬೋದು, ಥಂಬ್ನೈಲು ಮತ್ತು ಈ ಒಂದು ಡಿಸ್ಕ್ರಿಪ್ಷನ್ನು, ಟೈಟಲು, ಅದೆಲ್ಲನೂ ಕೂಡ ತುಂಬಾ ವ್ಯೂಸ್ ಬರಬೇಕು ಅಂತ ಹೇಳ್ಬಿಟ್ಟು ಏನೇನೋ ಹಾಕ್ಬಿಟ್ಟಿರ್ತಾರೆ. ಅವರ ವಿಡಿಯೋದಲ್ಲಿ ಆ ಕಂಟೆಂಟೇ ಇರೋದಿಲ್ಲ, ಅದೆಲ್ಲ ಟೈಟಲಲ್ಲಿರುತ್ತೆ, ಡಿಸ್ಕ್ರಿಪ್ಷನ್ ಇರುತ್ತೆ, ಥಂಬ್ನೈಲಲ್ಲಿರುತ್ತೆ. ಸೊ ಅಂಥ ವಿಡಿಯೋ ಸ್ಪ್ಯಾಮಲ್ಲಿ ಬರುತ್ತೆ, ಓಕೆನಾ? ನಿಮ್ಮ ಕಂಟೆಂಟ್ ಏನಿರುತ್ತೆ ಅದೇ ಇರಬೇಕು, ನಿಮ್ಮ ಥಂಬ್ನೈಲಲ್ಲಿ ಆಗಿರ್ಬೋದು, ಡಿಸ್ಕ್ರಿಪ್ಷನಲ್ಲಿ ಆಗಿರ್ಬೋದು, ಅದರ ರಿಲೇಟೆಡ್ ತುಂಬಾ ಅಟ್ರಾಕ್ಟಿವ್ ಆಗಿ ಹಾಕಬೇಕು ಹೊರತು ಆ ಕಂಟೆಂಟೇ ಅಲ್ಲದೆ ಇರೋವಂಥ ಥಂಬ್ನೈಲ್ನ ನೀವು ನಿಮ್ಮ ವಿಡಿಯೋದಲ್ಲಿ ಹಾಕೋ ಹಾಗಿಲ್ಲ, ಓಕೆನಾ? ಅದು ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಏನು ಅಂತಂದರೆ, ಬೇರೆ ಯಾರೋ ಕ್ರಿಯೇಟರ್ಸ್ ಇರ್ತಾರೆ, ಅವರಿಗೆ ಒಂದು ವಿಡಿಯೋಗೆ ತುಂಬಾ ವ್ಯೂಸ್ ಬಂದುಬಿಟ್ಟಿರುತ್ತೆ. ಆ ವಿಡಿಯೋನ ಡೌನ್ಲೋಡ್ ಮಾಡಿಬಿಟ್ಟು ನಿಮ್ಮ ಚಾನಲಲ್ಲಿ ಹಾಕ್ಕೊಳ್ಬಿಡೋದು, ಅಥವಾ ಸ್ವಲ್ಪ ಎಡಿಟಿಂಗ್ ಮಾಡಿಬಿಟ್ಟು ನಿಮ್ಮ ಚಾನಲಲ್ಲಿ ಹಾಕ್ಕೊಳ್ಳೋದು. ಇದರಿಂದ ಏನಾಗುತ್ತೆ ಅಂತಂದರೆ, ಇದು ಕೂಡ ವಿಡಿಯೋ ಸ್ಪ್ಯಾಮೇ ಆಗುವಂಥದ್ದು, ಡಿಸೆಪ್ಟಿವ್ ಕಂಟೆಂಟ್ ಆಗುತ್ತೆ. ಬೇರೆಯವ್ರದ್ದು ಕದ್ಬಿಟ್ಟು ನೀವು ಹಾಕ್ಕೊಂಡಿರ್ತೀರ ಅಲ್ವಾ? ಹಾಗಾಗಿ ಇದು ಕೂಡ ಡಿಸೆಪ್ಟಿವ್ ಕಂಟೆಂಟಲ್ಲಿ ಬರುತ್ತೆ. ನೆಕ್ಸ್ಟು, ನಿಮ್ಮದೇ ಕಂಟೆಂಟು ನೀವೇ ಮಾಡಿರ್ತೀರ, ಆದರೆ ಪದೇ ಪದೇ ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀರ. ಅದು ಒಂದು ಚಾನಲಲ್ಲಿ ಆಗಿರ್ಬೋದು, ಅಥವಾ ನೀವೊಂದು 2-3 ಚಾನಲ್. ಜನರಿಗೆ ಹೆಂಗೆ ಅಂತಂದರೆ ತುಂಬ ಆಸೆ, ಈ ಚಾನಲಲ್ಲೂ ದುಡ್ಡು ಬರಲಿ, ಈ ಚಾನಲಲ್ಲೂ ದುಡ್ಡು ಬರಲಿ ಅಂತ. ಹಾಗಾಗಿ ಒಂದು 2-3 ಚಾನಲ್ನ ಮಾಡ್ಕೊಂಡ್ಬಿಟ್ಟಿರ್ತೀರ, ಅದರಲ್ಲಿ ಪದೇ ಪದೇ ಅಪ್ಲೋಡ್ ಮಾಡ್ತಾ ಇರ್ತೀರ, ವ್ಯೂಸ್ ಚೆನ್ನಾಗಿ ಬರ್ತಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಅದು ಕೂಡ ಮಾಡೋ ಹಾಗಿಲ್ಲ. ಅದು ರಿಪಿಟೇಟಿವ್ ಕಂಟೆಂಟ್ ಅಥವಾ ರಿಯೂಸ್ಡ್ ಕಂಟೆಂಟ್ ಕೂಡ ಆಗುತ್ತೆ, ವಿಡಿಯೋ ಸ್ಪ್ಯಾಮ್ ಕೂಡ ಆಗುತ್ತೆ. ಡಿಸೆಪ್ಟಿವ್ ಕಂಟೆಂಟ್ ಅಂಡರಲ್ಲೂ ಕೂಡ ಆ ವಿಡಿಯೋ ಬರುತ್ತೆ. ನೆಕ್ಸ್ಟು, ಒಂದು ನಿಮ್ಮ ವಿಡಿಯೋದಲ್ಲಿ ಯಾವುದ್ಯಾವುದೋ ಲಿಂಕ್ ಕೊಟ್ಬಿಡೋದು, ಇಂಥ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಬೇರೆ ಬೇರೆ ಹಾರ್ಮ್ಫುಲ್ ಸಾಫ್ಟ್ವೇರ್ ಇರುತ್ತಲ್ಲ, ಅಲ್ಲಿಗೆ ವ್ಯೂವರ್ಸ್ನ ಸಜೆಸ್ಟ್ ಮಾಡುವಂಥದ್ದು. ಈ ಒಂದು ವಿಡಿಯೋ ನೋಡಿ, ಅಥವಾ ಈ ಲಿಂಕಿಗೆ ಹೋಗಿ, ನಿಮಗೆ ಅದು ಸಿಗುತ್ತೆ, ಇದು ಸಿಗುತ್ತೆ, ಆ ಥರ ಹಾರ್ಮ್ಫುಲ್ ಆಗಿರೋ ಅಂಥ ಸಾಫ್ಟ್ವೇರ್ಗೆ ನೀವು ಜನರನ್ನ ಸಜೆಸ್ಟ್ ಮಾಡೋ ಹಾಗಿಲ್ಲ. ಅವರ ಪ್ರೈವೇಸಿಗೆ ಧಕ್ಕೆ ಬರೋ ಅಂಥ ವೀಡಿಯೋಸ್ನ ನೀವು ಹಾಕೋ ಹಾಗಿಲ್ಲ, ಓಕೆನಾ? ಆ ಥರ ವ್ಯೂವರ್ಸ್ನ ಸಜೆಸ್ಟ್ ಮಾಡೋ ಹಾಗಿಲ್ಲ. ಇದೆಲ್ಲ ಯಾಕೆ ಮಾಡಿದ್ದಾರೆ ಯೂಟ್ಯೂಬ್ ಅವರು ಅಂತ ಅಂದರೆ, ವ್ಯೂವರ್ಸ್ ಸೇಫ್ಟಿಗೋಸ್ಕರ, ಹಾಗೆಯೇ ಯೂಟ್ಯೂಬ್ ಸೇಫ್ಟಿಗೋಸ್ಕರ. ಇದೆಲ್ಲ ಆದರೆ ಏನು ಮಾಡ್ತಾರೆ, ವ್ಯೂವರ್ಸು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ನ ಬಿಟ್ಬಿಟ್ಟು ಬೇರೆ ಪ್ಲ್ಯಾಟ್ಫಾರ್ಮಿಗೆ ಹೋಗ್ಬಿಡ್ತಾರೆ. ಹಾಗಾಗಿ ಮುನ್ನೆಚ್ಚರಿಕೆಯಿಂದ ಯೂಟ್ಯೂಬ್ ಅವರು ಇಷ್ಟೆಲ್ಲ ಕಮ್ಯುನಿಟಿ ಗೈಡ್ಲೈನ್ನ ನಮಗೆ ಕೊಟ್ಟಿರೋ ಅಂಥದ್ದು. ನಾವು ಇದನ್ನೆಲ್ಲ ಫಾಲೋ ಮಾಡಿದಾಗ ಮಾತ್ರ ಯೂಟ್ಯೂಬಲ್ಲಿ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಮಾನಿಟೈಸೇಷನ್ವರೆಗೂ ಹೋಗ್ಬಿಟ್ಟು ಅಲ್ಲಿ ರಿಜೆಕ್ಟ್ ಮಾಡಿಸ್ಕೊಂಡು ಬರಬೇಕಾಗುತ್ತೆ. ಹಾಗಾಗಿ ಕಂಪ್ಲೀಟಾಗಿ ವಿಡಿಯೋನ ಅರ್ಥ ಮಾಡಿಕೊಂಡು ನೋಡಿ ನೀವು, ಆಯಿತಾ? ನೆಕ್ಸ್ಟ್ ಏನು ಅಂತಂದರೆ, ಒಂದು ಆ್ಯಪ್ ಇರುತ್ತೆ, ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಇದನ್ನು ಯೂಸ್ ಮಾಡಿ, ನಿಮಗೆ ಅಷ್ಟು ದುಡ್ಡು ಬರುತ್ತೆ, ಮತ್ತು ಗಿಫ್ಟ್ ಸಿಗುತ್ತೆ, ಅದು ಸಿಗುತ್ತೆ, ಇದು ಸಿಗುತ್ತೆ ಅಂತ ಹೇಳ್ಬಿಟ್ಟು ಜನರಿಗೆ ಆಸೆ ಹುಟ್ಟಿಸ್ಬಿಟ್ಟು ಆ ಒಂದು ಆ್ಯಪ್ನ ಡೌನ್ಲೋಡ್ ಮಾಡೋ ಹಾಗೆ ಮಾಡೋವಂಥದ್ದು. ಅದರಿಂದ ಜನರಿಗೆ ಏನಾದರೂ ತೊಂದರೆ ಆದರೆ ಅದು ಕೂಡ ವಿಡಿಯೋ ಸ್ಪ್ಯಾಮ್ ಅಂಡರಲ್ಲಿ ಬರುತ್ತೆ. ನೆಕ್ಸ್ಟು, ನಿಮ್ದು ಅಲ್ಲದೆ ಇರೋವಂಥ ಕಂಟೆಂಟ್ನ ಪದೇ ಪದೇ ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು, ಇದು ಕೂಡ ವಿಡಿಯೋ ಸ್ಪ್ಯಾಮ್ ಆಗುತ್ತೆ. ಸೊ ಇದಿಷ್ಟು ಕೂಡ ವಿಡಿಯೋ ಸ್ಪ್ಯಾಮ್ ಅಥವಾ ಡಿಸೆಪ್ಟಿವ್ ಕಂಟೆಂಟ್ ಅಂಡರಲ್ಲಿ ಬರೋ ಅಂಥದ್ದು. ಐ ಹೋಪ್ ನಿಮಗೆ ಕಂಪ್ಲೀಟಾಗಿ ವಿಡಿಯೋ ಅರ್ಥ ಆಗಿದೆ ಅಂತ. ಈ ಥರ ವೀಡಿಯೋಸ್ನ ಯಾವುದೇ ಕಾರಣಕ್ಕೂ ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಹೋಗಬೇಡಿ. ಹೋದರೆ ಡಿಸೆಪ್ಟಿವ್ ಕಂಟೆಂಟ್ ಅಂತ ಬರುತ್ತೆ. ಮಾನಿಟೈಸೇಷನ್ ಆಗಬೇಕಾದ್ರೆ
ಪ್ರಾಬ್ಲಮ್ ಆಗುತ್ತೆ, ರಿಜೆಕ್ಟ್ ಆಗುತ್ತೆ, ಮಾನಿಟೈಸೇಷನ್ ಆನ್ ಆಗೋದಿಲ್ಲ. ಅಕಸ್ಮಾತ್ ಮಾನಿಟೈಸೇಷನ್ ಆನ್ ಆಗಿದ್ರೂ ಕೂಡ ನಿಮ್ಮ ವಿಡಿಯೋದಲ್ಲಿ ಏನಾದರೂ ನಿಮ್ಮ ಚಾನಲಲ್ಲಿ ಡಿಸೆಪ್ಟಿವ್ ಕಂಟೆಂಟ್ ಬಂತು ಅಂತಂದರೆ ಆ ಒಂದು ಕಂಟೆಂಟ್ನ ಯೂಟ್ಯೂಬ್ ಅವರು ಮೊದಲು ಡಿಲೀಟ್ ಮಾಡ್ತಾರೆ. ಆಗ ಮತ್ತೆ ನಿಮಗೆ ಇಮೇಲಲ್ಲಿ ಕಳಿಸ್ತಾರೆ, ಓಕೆನಾ, ಈ ಥರ ಡಿಸೆಪ್ಟಿವ್ ಕಂಟೆಂಟ್ ಇತ್ತು ಅಥವಾ ವಿಡಿಯೋ ಸ್ಪ್ಯಾಮ್ ಆಗಿತ್ತು, ಹಾಗಾಗಿ ಆ ಕಂಟೆಂಟ್ನ ಡಿಲೀಟ್ ಮಾಡಿದ್ದೀವಿ ಅಂತ. ಅದು ಒಂದು ವಾರ್ನಿಂಗ್ ಆಗಿರುತ್ತೆ ನಿಮಗೆ. ಮತ್ತು ಆ ವಾರ್ನಿಂಗಿಗೆ 90 ಡೇಸ್ ಅಷ್ಟು ಟೈಮ್ ಇರುತ್ತೆ. ಆ ಟೈಮಲ್ಲಿ ಮತ್ತೆ ಏನಾದರೂ ನಿಮ್ಮ ತಪ್ಪು ರಿಪೀಟ್ ಆದರೆ, ಕಮ್ಯುನಿಟಿ ಗೈಡ್ಲೈನ್ ಏನಾದರೂ ನೀವು ಬ್ರೇಕ್ ಮಾಡಿದ್ದೀರಾ ಅಂತ ಅಂದರೆ ನಿಮ್ಮ ಚಾನಲ್ ಟರ್ಮಿನೇಟ್ ಆಗುತ್ತೆ, ಡಿಲೀಟ್ ಆಗೋಗುತ್ತೆ. ಸೊ ನೀವು ಪಟ್ಟಂತಹ ಶ್ರಮ ವ್ಯರ್ಥ ಆಗೋಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಕಮ್ಯುನಿಟಿ ಗೈಡ್ಲೈನು ಕೂಡ ನೀವು ಫಸ್ಟು ಕ್ರಿಯೇಟರ್ ಆಗಿದ್ದರೆ, ಯೂಟ್ಯೂಬ್ ಕ್ರಿಯೇಟರ್ ಆಗಿದ್ದರೆ ಅರ್ಥ ಮಾಡ್ಕೊಳ್ಬೇಕು. ಅದರಂತೆಯೇ ನಿಮ್ಮ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು. ಆಗ ನಿಮ್ಮ ಚಾನಲ್ಗೆ ಯಾವುದೇ ತೊಂದರೆ ಆಗೋದಿಲ್ಲ. ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.